students. In the last class we studied about electric field in case of infinite long straight wire. Now here we are going to derive the electric field at a point in infinite plane sheet. Here let us consider a plane sheet which is charged by the charge called as plus q, in which O be the midpoint of the sheet. Then the imaginary surface is said to be Gaussian surface is produced. At that Gaussian surface, at the point called as P, ಈ ಪಿ ಪಾಯಿಂಟಲ್ಲಿ ಪ್ರೊಡ್ಯೂಸ್ ಆಗೋ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು ಅನ್ನೋದನ್ನು ಡಿರೈವ್ ಮಾಡಬೇಕು. ದೇರ್ಫೋರ್ ಲೆಟ್ ಅಸ್ ಕನ್ಸಿಡರ್ ಆರ್ ಬಿ ದ ಡಿಸ್ಟೆನ್ಸ್ ಫ್ರಮ್ ಓ to the P, that is midpoint of the plane sheet to the point P is said to be R. Then the electric field produced in case of P point is said to be E. ಇದು ಎಷ್ಟಿದೆ ಅನ್ನೋದು ಡಿರೈವ್ ಮಾಡಬೇಕು. To derive this equation, then the Gaussian surface which is produced is said to be having the surface area. That surface area is said to be delta S. So according to this, from the plane sheet produce ಆಗಿರೋ electric flux ಎಷ್ಟು ಅನ್ನೋದು ಬೇಕು ಮೊದಲು. So E electric flux ನಾವು through the surface is given by phi equal to E into delta S into cos theta ಅಂತ ಕೊಡ್ತೀವಿ. ಬಟ್ ಈ ಒಂದು ಪ್ಲೇನ್ ಶೀಟ್ ಅಲ್ಲಿ ಪ್ರೊಡ್ಯೂಸ್ ಆಗಿರೋ ಫ್ಲಕ್ಸಿನ ಒಂದು ಗಾಸಿಯನ್ ಸರ್ಫೇಸ್ ಅಲ್ಲಿ ಪ್ರೊಡ್ಯೂಸ್ ಆಗಿರೋ ಫ್ಲಕ್ಸಿನ ಒಂದು ಆಂಗಲ್ ಎಷ್ಟಾಗಿರುತ್ತೆ ಅಂದರೆ 0 ಡಿಗ್ರಿ ಆಗಿರುತ್ತೆ. ಇಫ್ ಇಟ್ ಈಸ್ 0 ಡಿಗ್ರಿ cos 0 degree is equal to 1. Therefore equation becomes phi equal to E into delta S. But be in mind, electric flux on either ಅಂದರೆ ಎರಡೂ ಸರ್ಫೇಸ್ ಹತ್ರ ಪ್ಲೇನ್ ಶೀಟ್ ಇಂದ ಪ್ರೊಡ್ಯೂಸ್ ಆಗಿರೋ ಈ ಒಂದು ಸರ್ಫೇಸ್ ಅಲ್ಲಿ ಮತ್ತೆ ಈ ಒಂದು ಸರ್ಫೇಸ್ ಅಲ್ಲಿ ಎರಡೂ ಕಡೆ ಪ್ರೊಡ್ಯೂಸ್ ಆಗಿರೋ ಎಲೆಕ್ಟ್ರಿಕ್ ಫ್ಲಕ್ಸ್ ಇಸ್ ಸೇಮ್. Therefore electric flux on two surfaces is said to be 2 times the flux. That is, electric flux on either side of the Gaussian surface is same. Therefore total electric flux is given by phi equal to E into delta S plus E into delta S. Therefore E into delta S ಆಯಿತು 2 times E into delta S ಆಯಿತು. That is said to be equation number 3. But from the distribution of charge we know that what is Q equal to sigma into delta S. So therefore ಇಲ್ಲಿ ಸರ್ಫೇಸ್ ಇರೋದ್ರಿಂದ ಆ ಸರ್ಫೇಸ್ ಚಾರ್ಜ್ ಡೆನ್ಸಿಟಿನ ನಾವು ಸಿಗ್ಮಾ ಅಂತೀವಿ. therefore delta S is equal to ಏನಾಗುತ್ತೆ Q divided by sigma ಆಗುತ್ತೆ. let us say equation number 4. Substituting the value of delta S in case of equation number 3 we'll get phi equal to ಏನು ಸಿಗುತ್ತೆ 2 into E into Q divided by sigma ಇತ್ತು. let us say equation number 5. ನೆನಪಿರಲಿ, ಫ್ಲಕ್ಸ್ ಅನ್ನು ಕ್ಯಾಲ್ಕುಲೇಟ್ ಮಾಡಿದ್ವಿ ಸರ್ಫೇಸ್ ಅನ್ನು ಯೂಸ್ ಮಾಡಿ. ಬಟ್ ಇಲ್ಲಿ ನಾವು ಡಿರೈವ್ ಮಾಡಬೇಕಾಗಿದೆ ಎಲೆಕ್ಟ್ರಿಕ್ ಫೀಲ್ಡ್ ಬೈ ಯೂಸಿಂಗ್ ವಾಟ್ ಗಾಸ್ ಲಾ. therefore from ಗಾಸ್ ಲಾ what is phi equal to Q by epsilon. therefore let us say equation number 6. comparing equation number 5 and 6 ಕಂಪೇರ್ ಮಾಡಿದಾಗ ನಮಗೆ 2 into E into Q divided by sigma is equal to Q by epsilon ಆಯಿತು. Q get cancel, ಅವಾಗ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು ಸಿಗ್ತಿಲ್ಲಿ E equal to sigma divided by 2 epsilon. ಸೊ ಈ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟನ್ನ ನಾವು ಡಿರೈವ್ ಮಾಡಿ ತೋರಿಸ್ಬೇಕು ಫಾರ್ 3 marks. ವೆರಿ ಇಂಪಾರ್ಟೆಂಟ್, ನೆನಪಲ್ಲಿ. ಸಿಮಿಲರ್ಲಿ ಆಫ್ಟರ್ ದಿಸ್ ವಿ ಹ್ಯಾವ್ ಲಾಸ್ಟ್ ಕಾನ್ಸೆಪ್ಟ್ is said to be what ಎಲೆಕ್ಟ್ರೋಸ್ಕೋಪ್. ಹಾಗಾದ್ರೆ ವಾಟ್ ಈಸ್ ದಿಸ್ ಎಲೆಕ್ಟ್ರೋಸ್ಕೋಪ್ ಅನ್ನೋದು ಬೇಕು. So electroscope or gold leaf electroscope, it is a device or a simple apparatus. ಇದು ಒಂದು ಸಿಂಪಲ್ apparatus. ಇದು ಎದಕ್ಕೆ ಯೂಸ್ ಮಾಡ್ತೀವಿ? ಇಟ್ ಈಸ್ ಯೂಸ್ ಟು ಡಿಟೆಕ್ಟ್ ದ ಪ್ರೆಸೆನ್ಸ್ ಆಫ್ ಚಾರ್ಜ್ ಆನ್ ಎ ಬಾಡಿ. ಯಾವುದೋ ಒಂದು ಬಾಡಿಯಲ್ಲಿ ಎಷ್ಟು ಚಾರ್ಜ್ ಇದೆ ಅಂದರೆ ಯಾವುದೇ ಒಂದು ಕಂಡಕ್ಟರಲ್ಲಿ ಚಾರ್ಜ್ ಯಾವುದಿದೆ, ಎಷ್ಟಿದೆ, ಪ್ರೆಸೆನ್ಸ್ ಆಫ್ ಚಾರ್ಜ್ ಐತೆ ಏನಿಲ್ಲೋ ಅನ್ನೋದನ್ನ ಡಿಟರ್ಮೈನ್ ಮಾಡೋಕ್ಕೋಸ್ಕರ ಇದನ್ನು ನಾವು ಯೂಸ್ ಮಾಡ್ತೀವಿ. ಆ್ಯಂಡ್ ಆಲ್ಸೋ ಬೈ ಯೂಸಿಂಗ್ ದಿಸ್ ವಿ ಕ್ಯಾನ್ ಆಲ್ಸೋ ಜಡ್ಜ್ ದ ಪೊಲ್ಯಾರಿಟಿ, ದಟ್ ಮೀನ್ಸ್ ಪಾಸಿಟಿವು ಅಥವಾ ನೆಗೆಟಿವು ಅನ್ನೋದನ್ನು ನಾವು ಡಿಟರ್ಮೈನ್ ಮಾಡ್ತೀವಿ. ಸೊ ಈ ಕನ್ಸ್ಟ್ರಕ್ಷನ್ ಆಫ್ ದಿಸ್ ಗೋಲ್ಡ್ ಲೀಫ್ ಎಲೆಕ್ಟ್ರೋಸ್ಕೋಪ್ ಈಸ್ ಶೋನ್ ಲೈಕ್ ದಿಸ್, ಇನ್ ವಿಚ್ ಸೊ ಇದು ಎಲ್ಲಿ ಮಾಡಿರ್ತೀವಿ ಅಂತಂದರೆ ಒಂದು ಲಾಂಗ್ ಗ್ಲಾಸ್ ಮೆಟಲ್ ರಾಡನ್ನು ತಗೊಂಡು ಈ ಮೆಟಲ್ ರಾಡನ್ನು ನಾವು ಹೇಳ್ತೀವಿ ಈ ಮೆಟಲ್ ರಾಡನ್ನು ನಾವು ಡಿಪ್ ಮಾಡ್ತೀವಿ ಇನ್ ಕೇಸ್ ಆಫ್ ಗ್ಲಾಸ್ ಜಾರ್. ಈ ಗ್ಲಾಸ್ ಜಾರಿನ ಎರಡು ಎಂಡಲ್ಲಿ ನಾವೇನು ಮಾಡ್ತೀವಿ, ಗ್ಲಾಸ್ ಜಾರಲ್ಲಿ ಈ ಕಂಡಕ್ಟರ್ ಅಥವಾ ಮೆಟಲ್ ರಾಡಿನ ಎಂಡಲ್ಲಿ ನಾವು 2 ಲೀಫನ್ನು ಯೂಸ್ ಮಾಡ್ತೀವಿ. ಆ ಲೀಫಿಗೆ ನಾವೇನಂತೀವಿ ಅಂದರೆ ಗೋಲ್ಡ್ ಲೀಫ್ ಅಂತ ಹೇಳ್ತೀವಿ. ಸೊ ಈ ಗೋಲ್ಡ್ ಲೀಫಿನ ಆಜು ಬಾಜು ಒಂದು ಫೈಲ್ ಯೂಸ್ ಮಾಡ್ತೀವಿ. ದೋಸ್ ಫೈಲ್ಸ್ ಆರ್ ಕಾಲ್ಡ್ ಆಸ್ ಗೋಲ್ಡ್ ಫೈಲ್ಸ್. ಸೊ ಈ ಒಂದು ಅರೇಂಜ್ಮೆಂಟ್ ಇರುತ್ತೆ ಹಿಯರ್. ಹಾಗಂದ್ರೆ ಈ ಪ್ರೆಸೆನ್ಸ್ ಆಫ್ ಚಾರ್ಜ್ ಅಥವಾ ಈ ಬಾಡಿಯಲ್ಲಿ ಯಾವ ಪೊಲಾರಿಟಿ ಆಫ್ ಚಾರ್ಜ್ ಇದೆ ಅನ್ನೋದು ಹೇಗೆ ಮಾಡ್ತೀವಿ? ಲೆಟ್ ಅಸ್ ಕನ್ಸಿಡರ್
ಎ ಚಾರ್ಜ್ ರಾಡ್. ಈ ಒಂದು ಚಾರ್ಜ್ ರಾಡ್ ಅನ್ನು ತಗೋಬೇಕು. ಈ ಚಾರ್ಜ್ ರಾಡ್ ಆಲ್ರೆಡಿ ಚಾರ್ಜ್ ವಿತ್ ದ ಪಾಸಿಟಿವ್ ಚಾರ್ಜ್. ಈ ಪಾಸಿಟಿವ್ ಚಾರ್ಜ್ ಇರೋ ರಾಡ್ ಅನ್ನು ನಾವು ಎಲ್ಲಿಗೆ ಎದ್ರ ಹತ್ರ ಇಡ್ತೀವಿ ಅಂದರೆ ನಿಯರ್ ಬೈ ದ ಮೆಟಲ್ ರಾಡ್ ಹತ್ರ ಇಡ್ತೀವಿ. ಯಾವಾಗ ನಿಯರ್ ಬೈ ದ ಮೆಟಲ್ ರಾಡ್ ಹತ್ರ ಇರ್ತೀವೋ ಆ ಮೆಟಲ್ ರಾಡ್ ಥ್ರೂ ಚಾರ್ಜ್ ಫ್ಲೋ ಆಗ್ತಾ ಹೋಗುತ್ತೆ. ಆ ಫ್ಲೋ ಆಗ್ತಿರೋ ಚಾರ್ಜು ಅಪ್ ಟು ದ ಎಂಡ್ ಆಫ್ ದಿ ಮೆಟಲ್ ರಾಡಿಗೆ ಹೋಗಿ ಎಟ್ ದ ಟೂ ಎಂಡ್ಸ್ ಆಫ್ ದ ಲೀವ್ಸ್ ಅಲ್ಲಿ ಅದು ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಸೊ ಇಫ್ ದ ಸೇಮ್ ಚಾರ್ಜ್ ಇಸ್ ಡಿಸ್ಟ್ರಿಬ್ಯೂಟೆಡ್ ದೆನ್ ದ ಡೈವರ್ಷನ್ ಇಸ್ ಮೋರ್. ಅಂದರೆ ಸೇಮ್ ಪಾಸಿಟಿವ್ ಚಾರ್ಜ್ ಹೋಯಿತು ಅಂತಂದರೆ ಅವಾಗ ಡಿಗ್ರಿ ಆಫ್ ಡೈವರ್ಜೆನ್ಸ್ ಇರುತ್ತೆ, ಅಂದರೆ ದೇ ರಿಪೆಲ್ ಈಚ್ ಅದರ್. ಈ ಡಿಗ್ರಿ ಆಫ್ ಡೈವರ್ಜೆನ್ಸ್ ಇಂದ ನಾವು ಯಾವೊಂದು ಪೊಲಾರಿಟಿ ಆಫ್ ಚಾರ್ಜ್ ಇದೆ, ಯಾವೊಂದು ಚಾರ್ಜ್ ಇದೆ ಅನ್ನೋದನ್ನು ಡಿಟರ್ಮೈನ್ ಮಾಡ್ತೀವಿ. ಸೊ ನೆನಪಿರಲಿ, ಇಲ್ಲಿ ನಾವು ತೊಗೊಂಡಿರೋದು ಎಕ್ಸಾಂಪಲ್ ಏನಂದರೆ ಪಾಸಿಟಿವ್ ಚಾರ್ಜ್, ಸೇಮ್ ಪಾಸಿಟಿವ್ ಚಾರ್ಜ್ ಡಿಸ್ಟ್ರಿಬ್ಯೂಟ್ ಆಯಿತು. ಈ ಲೆವೆಲ್ಲು ಪಾಸಿಟಿವ್ ಚಾರ್ಜ್ ಆಗುತ್ತೆ, ಈ ಲೆವೆಲ್ಲು ಪಾಸಿಟಿವ್ ಚಾರ್ಜ್ ಆಗುತ್ತೆ. ದೇರ್ಫೋರ್ ಪಾಸಿಟಿವ್ ಚಾರ್ಜ್ ಡಿಸ್ಟ್ರಿಬ್ಯೂಟ್ ಆದಾಗ ಎರಡೂ ಲೀವ್ಸ್ಗಳು ಏನಾಗಬೇಕು, ಆಬ್ವಿಯಸ್ಲಿ ರಿಪೆಲ್ ಆಗಬೇಕು. ಬೈ ದ ರಿಪಲ್ಷನ್ ವಿ ಕ್ಯಾನ್ ಜಡ್ಜ್ ದ್ಯಾಟ್ ದೇರ್ ಇಸ್ ಅ ಸೇಮ್ ಕೈಂಡ್ ಆಫ್ ಚಾರ್ಜ್ ಇಸ್ ಡಿಸ್ಟ್ರಿಬ್ಯೂಟೆಡ್ ಅನ್ನೋದನ್ನು ನಾವು ಡಿಟರ್ಮೈನ್ ಮಾಡ್ತೀವಿ. ಓಕೆ, ವೆರಿ ಇಂಪಾರ್ಟೆಂಟ್, ನೆನಪಲ್ಲಿರಲಿ. ಎಕ್ಸಾಮಿಗೆ ಕೇಳ್ತಾರೆ ವಾಟ್ ಈಸ್ ಎಲೆಕ್ಟ್ರೋಸ್ಕೋಪ್ ಆರ್ ಎ ಗೋಲ್ಡ್ ಲೀಫ್ ಎಲೆಕ್ಟ್ರೋಸ್ಕೋಪ್, ವಾಟ್ ಈಸ್ ದ ಯೂಸ್ ಆಫ್ ದಿಸ್? ಇಟ್ is used to detect presence of charge and its polarity. ಇಷ್ಟನ್ನು ಬರುತ್ತೆ ಸಾಕು. ಓಕೆ, ಸೊ ದಿಸ್ ಈಸ್ ಅಬೌಟ್ ದ gold leaf electroscope. Thank you.